ಜಿ ಸ್ಟುಡಿಯೋಸ್ ಕಡೆಯಿಂದ ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬೇಳೆ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಕನಕ ರೆಡಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಂದ್ರೆ, ಚಿರೋಟಿ ರವೆನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೊಬೇಕು. ಒಂದು 2 ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು. ಅದಾದಮೇಲೆ ಅದಕ್ಕೆ ನಾವು ಮೈದಾ ಹಾಕ್ಕೊಬೇಕು. ಮೈದಾ ಹಾಕಿ ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ 3ರಿಂದ 4 ಸ್ಪೂನ್ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸೈಡಲ್ಲಿ ಇಡೋಣ. ನಾವು 1 ಅವರ್ ಚೆನ್ನಾಗಿ ನೆನಿಬೇಕದು. ಸೊ ನಾನು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸು ಬೇಳೆ ತೊಗೊಂಡಿದ್ದೆ. ಸೊ ಬೇಳೆನ ನಾನು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೊ ವಿಷಲ್ನ ಸ್ವಲ್ಪ ನಾವು ಬೇಗ ತೆಗೆದ್ರೆ ಬೇಳೆ ಅಷ್ಟು ಮೆತ್ತಗಾಗೋದಿಲ್ಲ, ಉದ್ರುದ್ರಾಗಿರುತ್ತೆ. ಆವಾಗ ನಮಗೆ ಹೂರ್ಣ ಚೆನ್ನಾಗಾಗುತ್ತೆ. ಸೊ ನಾನೇನು ಮಾಡಿದ್ದೀನಿ, 1 ವಿಷಲ್ ಕೂಗಿಸ್ಕೊಂಡು ಅದನ್ನು ವಿಷಲ್ ಎತ್ತಿ ಅದು ಬೇಳೆನೂ ಮತ್ತು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬಟ್ಟಿನ ಸಾಂಬಾರಿಗೆ ಬೇಳೆ ನೀರನ್ನ ನಾವು ಸಪ್ರೇಟ್ ಮಾಡಿಕೊಂಡು ಬೇಳೆನ ಸಪ್ರೇಟ್ ಎತ್ತಿಟ್ಕೊಬೇಕು ಹೂರ್ಣ ಮಾಡ್ಕೊಳ್ಳೋದಕ್ಕೆ. ಸೊ ನಾನು 1 ಗ್ಲಾಸು ಬೇಳೆ ತೊಗೊಂಡಿರೋದ್ರಿಂದ ಅದಕ್ಕೆ 1 ತೆಂಗಿನಕಾಯಿ ತುರಿ, ಆಮೇಲೆ 1 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟು ಹಾಕಿ ನಾವು ಕುದಿಸ್ಕೊಬೇಕು. ಬೇಳೆ, ಏಲಕ್ಕಿ ಮತ್ತು ಕಾಯಿ ತುರಿ, ಆಮೇಲೆ ಬೆಲ್ಲ ಇದಷ್ಟನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಆಮೇಲೆ ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಮಾಡಿಕೊಂಡ್ರೆ ನೋಡಿ, ಇದು ಹೂರ್ಣ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ನಾವೀಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಳೋಣ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ. ಸೊ ಈ ಥರ ರೌಂಡುಗೆ ಚಿಕ್ಕ ಚಿಕ್ಕದು ಉಂಡೆ ಮಾಡಿಕೊಂಡು ಆಮೇಲೆ ಒಂದು ಪೇಪರ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಪೇಪರ್ ಯಾವ ಥರ ಕಟ್ ಮಾಡ್ಕೊಬೇಕಂದ್ರೆ, ಇದು ಸ್ಕ್ವೇರ್ ಥರ ಫೋಲ್ಡ್ ಮಾಡ್ಕೊಬೇಕು. ಆಮೇಲೆ ರಾಕೆಟ್ ಥರ ನೋಡಿ, ಈ ಥರ ಇದು ಫೋಲ್ಡ್ ಮಾಡಿಕೊಂಡ್ರೆ ನಮ್ಮದು ಯಾವುದಾದ್ರೂ ಸ್ಯಾರಿ ಕವರು ಇಲ್ಲ ಇನ್ನೇನಾದರೂ ನಾವು ಪಾರ್ಸೆಲ್ ತಂದಿರೋದಿರುತ್ತಲ್ಲ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು, ಇಲ್ಲ ನಮ್ಮದು ಆಯಿಲ್ದು ಯಾವುದಾದ್ರೂ ಪೇಪರ್ ಇರುತ್ತಲ್ಲ ಅದನ್ನು ಕೂಡ ನಾವು ಅದೇ ಥರ ಫೋಲ್ಡ್ ಮಾಡ್ಕೊಬೇಕು ರಾಕೆಟ್ ಥರ. ಆಮೇಲೆ ಅದು ಕಟ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಕನಕ ನೆಂದಿದೆ ಚೆನ್ನಾಗಿ. ಸೊ ನಾವು ಇದನ್ನು ಅದು ಹೂರ್ಣ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ವಲ್ಲ, ಇದು ಕನಕ ಸ್ವಲ್ಪನೇ ತೊಗೊಂಡು ಅದಕ್ಕೆ ಹೂರ್ಣ ಇಟ್ಟು ಆಮೇಲೆ ಅದನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಈ ಥರ ತೊಟ್ಕೊಬೇಕು. ಆಮೇಲೆ ನಾನು ಸ್ಟವ್ ಮೇಲೆ ಒಂದು ತವ ಇಟ್ಟು ಅದು ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಇವಾಗ ಅದನ್ನು ನಾವು ತಟ್ಕೊಂಡಿದ್ದೀವಲ್ಲ ಒಬ್ಬಟ್ಟು, ಅದನ್ನು ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಹೆಂಚು ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಒಬ್ಬಟ್ಟು ತೊಟ್ಟಿರೋ ಒಬ್ಬಟ್ಟು ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆನೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 2 ಸೈಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಈ ಬೇಳೆಯಲ್ಲಿ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿ ಹೆಚ್ಚಾಗಿರುತ್ತೆ, ಮತ್ತು ಬೆಲ್ಲ, ಕಬ್ಬಿಣದ ಅಂಶ ತುಂಬ ಹೆಚ್ಚಾಗಿರುತ್ತೆ. ಸೊ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮೋಸ್ಟ್ಲಿ ಎಲ್ಲ ಹಬ್ಬಗಳಲ್ಲೂ ನಮಗೆ ಒಬ್ಬಟ್ಟು ಅಂದ್ರೇ ಸ್ವಲ್ಪ ರಿಚ್ ಸ್ವೀಟ್ ಅಂತಲೇ ಹೇಳ್ಬೋದು. ಯಾವುದೇ ಫಂಕ್ಷನ್ಸಲ್ಲಾಗಲಿ ನೋಡಿ, ಒಬ್ಬಟ್ಟು ಅಂದ್ರೇ ಏನೋ ರಿಚ್ ಆಗಿರೋವಂಥ ಸ್ವೀಟ್ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಬರುತ್ತೆ. ನಮ್ಮ ಚಿಕ್ಕಮ್ಮ ಬಂದಿದ್ದರು ಬ್ಯಾಂಗ್ಳೂರಿಗೆ. ಸೊ ನಾವು ಒಂದು ರೀತಿ ಗೆಟ್ ಟುಗೆದರ್ ಮಾಡಿದ್ವಿ ನಮ್ಮ ಭಾವನ ಮನೆಯಲ್ಲಿ. ಸೊ ಎಲ್ಲರೂ ಇದ್ವಲ್ಲ ಅಂಥೇಳಿ ಒಬ್ಬಟ್ಟು ಪ್ಲ್ಯಾನ್ ಮಾಡಿದ್ದು. ಸೊ ಚೆನ್ನಾಗಿ ಬಂದಿತ್ತು ನೋಡಿ. ಇನ್ನು ಮಿಕ್ಕಿರೋವಂಥ ಒಬ್ಬಟ್ಟನ್ನೆಲ್ಲ ಇದೇ ರೀತಿ ನಾವು ತೊಟ್ಕೊಬೇಕು. ಒಂದೊಂದೇ ಒಬ್ಬಟ್ಟು ಈ ಥರ ತೊಟ್ಕೊಂಡು ಹೆಂಚಿನ ಮೇಲೆ 2 ಹಾಕಿ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ 2 ಸೈಡು ಬೇಯಿಸ್ಕೊಬೇಕು ನಾವು. ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ನಾವು ಕಾಯಲ್ಲಿ ಅಂತ ಮಾಡ್ತೀವಿ. ಕಾಯಲ್ಲಿ ಅಂದರೆ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಅದಕ್ಕೂ ಅಷ್ಟೇ 1 ಚಿಟಿಕೆ ಉಪ್ಪು ಹಾಕ್ತೀವಿ. ಸೊ ಒಬ್ಬಟ್ಟಿನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಪ್ಪ ಮತ್ತು ಕಾಯಲ್ಲಿ ಜೊತೆ ಸರ್ವ್ ಮಾಡ್ಬೋದು, ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಹುಳ್ಳಿಕಾಯಿ ಪಲ್ಯ, ಆಮೇಲೆ ಕೋಸಂಬರಿ ಅದನ್ನು ಎಲ್ಲ ಸ್ವಲ್ಪ ಮಾಡಿಟ್ಕೊಂಡ್ವಿ ನಾವು. ಎಲ್ಲ ಜೊತೆಯಲ್ಲಿ ಒಂದು ರೀತಿ ಫುಲ್ ಮೀಲ್ಸ್ ಥರ ಆಗುತ್ತೆ ಅಂಥೇಳಿ. ಸೊ ಎಲ್ಲರೂ ಜೊತೇಲಿ ಕುತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಒಬ್ಬಟ್ಟಿನ ಸಾಂಬಾರು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ KPG ಸ್ಟುಡಿಯೋಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.